ಕನ್ನಂಬಾಡಿ ಜಲಾನಯದ ನೀರಿನ ಮಟ್ಟ ಶತಕದ ಗಡಿಯತ್ತ ಸಾಗ್ತಾ ಇರುವಂತದ್ದು 99 ಅಡಿಗೆ ಏರಿಕೆಯಾಗಿದೆ. ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಕಾವೇರಿ ಜಲಾನಯ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗಿದ್ದು 100 ಅಡಿಗೆ ಏರಿಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ರೈತರ ಮೊಗದಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. 100 ಅಡಿಗೆ ಬಂದಂತಹ ಬಳಿಕವಾಗಿ ರೈತರಿಗೆ ನೀರನ್ನ ಬಿಡಲಾಗುವಂಥದ್ದು. 100 ಅಡಿಗೆ ಬಂದ ಬಳಿಕ ನಾಲೆಯ ಮೂಲಕವಾಗಿ ರೈತರ ಬೆಳೆಗೆ ನೀರು ಬರಲಿದ್ದು ನಾಲೆಗಳಿಗೆ ನೀರು ಕೊಡುವ ಬಗ್ಗೆ ಚಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿರುವಂಥದ್ದು. ಇನ್ನು ಇದೀಗ 100ರ ಗಡಿ ದಾಟುವ ಹಂತದಲ್ಲಿ ಡ್ಯಾಮ್ ನೀರಿನ ಮಟ್ಟ ಇದ್ದು ಕಳೆದ 1.5 ವರ್ಷದಿಂದ ಬೆಳೆಗೆ ನೀರಿಲ್ಲದೆ ರೈತರು ಕಂಗಾಲಾಗಿದ್ರು. ಈ ಬಾರಿ ಮುಂಗಾರು ಚುರುಕುಗೊಂಡಿದ್ದು ಭರ್ತಿಯತ್ತ ಡ್ಯಾಮ್ ಸಾಗ್ತಾ ಇದೆ. ಕನ್ನಂಬಾಡಿ ಜಲಾನಯ ನೀರಿನ ಮಟ್ಟ ಶತಕದತ್ತ ಸಾಗ್ತಾ ಇದೆ. 99 ಅಡಿಗೆ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಏರಿಕೆಯಾಗಿದ್ದು ಕಾವೇರಿ ಜಲಾನಯ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾದಂಥ ಹಿನ್ನೆಲೆ 100 ಅಡಿಗೆ ಏರಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರಲ್ಲಿ ಸಂಭ್ರಮ ಮನೆ ಮಾಡಿದೆ. 100 ಅಡಿಗೆ ಬಂದ ಬಳಿಕ ನಾಲೆಯ ಮೂಲಕವಾಗಿ ರೈತರ ಬೆಳೆಗೆ ನೀರು ಬಿಡಲಾಗುತ್ತೆ. ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಚಲುವರಾಯಸ್ವಾಮಿ ಹೇಳಿಕೆ ನೀಡಿದ್ರು. ಇದೀಗ 100ರ ಗಡಿ ದಾಟುವಂತಹ ಹಂತದಲ್ಲಿ ಡ್ಯಾಂನ ನೀರಿನ ಮಟ್ಟ ಇದ್ದು ಕಳೆದ 1.5 ವರ್ಷದಿಂದ ಬೆಳೆಗೆ ನೀರಿಲ್ಲದೆ ರೈತರು ಕಂಗಾಲಾಗಿದ್ರು. ಈ ಬಾರಿ ಮುಂಗಾರು ಚುರುಕುಗೊಂಡಿದ್ದು ಭರ್ತಿಯತ್ತ ಡ್ಯಾಮ್ ಸಾಗ್ತಿದೆ.